ಕನ್ನಡ ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಯನಾಡಿನಲ್ಲೂ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಭೀಕರ ಅನಾಹುತ ಸಂಭವಿಸಿದೆ. ವಯನಾಡಿನಲ್ಲಿ ಸುಮಾರು 20 ಮಂದಿ ದುರ್ಮರಣ ಹೊಂದಿರತಕ್ಕಂತಹ ದುರ್ಘಟನೆ ಸಂಭವಿಸಿದೆ. ಕೇರಳದಲ್ಲೂ ಕೂಡ ಮಳೆ ಸಿಕ್ಕಾಪಟ್ಟೆ ಅವಾಂತರವನ್ನು ಮುಂದುವರೆಸಿದೆ. ವಯನಾಡಿನಲ್ಲಿ ಅತಿ ಭೀಕರ ಭೂಕುಸಿತ ಉಂಟಾಗಿದೆ. ಗುಡ್ಡ ಕುಸಿತದಿಂದಾಗಿ 20 ಜನರ ಸಾವು ಸಂಭವಿಸಿರ್ತಕ್ಕಂಥದ್ದು. ಮಳೆ ನೀರಿನಲ್ಲಿ ಮನೆಗಳು ಕೊಚ್ಚಿ ಹೋಗಿದ್ದಾವೆ, ಮಳಿಗೆಗಳು ಕೊಚ್ಚಿ ಹೋಗಿದ್ದಾವೆ. ರಸ್ತೆಗಳು ಬಹುದೊಡ್ಡ ಪ್ರವಾಹದೋಪಾದಿಯ ನದಿಯಂತಾಗಿದ್ದಾವೆ. ಮಣ್ಣಿನ ಅಡಿಯಲ್ಲಿ ಇನ್ನೂ ಕೂಡ ನೂರಾರು ಮಂದಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಎಲ್ಲ ರೀತಿಯ ಸಂಪರ್ಕ ಸೇತುವೆ ಕಟ್ ಆಗಿದೆ. ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದೋಪಾದಿಯಲ್ಲಿ ರಸ್ತೆ ಮೇಲೆ ಮನೆಗಳ ಮೇಲೆ ನೀರು ನುಗ್ಗುತ್ತಾ ಇದೆ. ಇದು ವಯನಾಡಿನ ಭೀಕರ ಭೂಕುಸಿತದ ಪರಿಣಾಮ. ಮಳೆ ನೀರು ಪ್ರವಾಹದೋಪಾದಿಯಲ್ಲಿ ಎಗ್ಗಿಲ್ದೆ ನುಗ್ಗುತ್ತಾ ಇದೆ. ರಸ್ತೆ ಮನೆ ಯಾವುದು ನೋಡದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ನುಗ್ಗುತ್ತಾ ಇದೆ. ತತ್ಪರಿಣಾಮ ಮಣ್ಣು ಸಡಿಲಗೊಂಡಿದೆ. ಅನೇಕ ಕಡೆಗಳಲ್ಲಿ ಭೂಕುಸಿತ ಆಗಿದೆ. ವಯನಾಡಿನಲ್ಲಿ ಸಂಭವಿಸಿರ್ತಕ್ಕಂಥ ಭೂಕುಸಿತದಿಂದಾಗಿ 20 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಜನ ಮಣ್ಣಿನಡಿ, ನೂರಾರು ಜನ ಮಣ್ಣಿನಡಿ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಸಾಂತ್ವನ ಹೇಳಿದ್ದಾರೆ. ಈಗ ಮಳೆಗಾಲ ಆರಂಭ ಆದಾಗಿನಿಂದ ದೇಶ ಕಂಡಿರ್ತಕ್ಕಂಥ ಅತಿ ಭೀಕರ ದುರಂತ ಇದು ಅಂತಾನೆ ಹೇಳಬೇಕು. ಸ್ಥಳಕ್ಕೆ ಸಂಪರ್ಕವಾಗಿದ್ದಂತಹ ಸೇತುವೆ ಕುಸಿತಗೊಂಡಿದೆ. ಸೇತುವೆ ಇಲ್ಲದೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ಅಡ್ಡಿ ಆಗ್ತಾ ಇದೆ. ಭೂಕುಸಿತದ ವಿಚಾರ ತಿಳಿದು ಪ್ರಧಾನಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಭೂಕುಸಿತದ ಸುದ್ದಿ ತಿಳಿದು ನೋವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆ ಮಾತನಾಡಿದ್ದೇನೆ, ಕೇಂದ್ರದಿಂದ ನೆರವು ಕೊಡ್ತೀವಿ ಅಂತ ಕೂಡ ಮೋದಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳ ತೀವ್ರ ಚೇತರಿಕೆಗೆ ಮೋದಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮೃತರಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಪರಿಹಾರದ ಘೋಷಣೆ ಆಗಿದೆ. പച്ചക്കാട് പോയ മരുന്നതാ ചൂരുമല കാണണൊക്കെ ഇവിടുന്ന്. ಕೇರಳದ ದೃಶ್ಯಗಳು ನಿಜಕ್ಕೂ ಎದೆ ಜಲ್ ಅನ್ಸುತ್ತೆ. ಹೀಗೂ ಆಗತ್ತಾ, ಇದು ಸಾಧ್ಯನಾ ಅಂತ ಜನ ಆತಂಕ ಪಡುವಷ್ಟು, ಎಲ್ಲೇ ನಿಂತು ನೋಡಿದ್ರು ಕೂಡ ಇದನ್ನ ದೇವ್ರೆ ಹೀಗಾದ್ರೆ ಏನ್ ಗತಿ ಅಂತ ನಿಜಕ್ಕೂ ಜನ ತಲ್ಲಣಗೊಳ್ಳುವಷ್ಟು ಪ್ರವಾಹದೋಪಾದಿಯಲ್ಲಿ ನೀರು ಕಂಡಲ್ಲಿ ಮನೆ, ರಸ್ತೆ ಎಲ್ಲ ಕಡೆ ನುಗ್ಗುತ್ತಾ ಇದೆ, ಕೊಚ್ಕೊಂಡು ಹೋಗ್ತಾ ಇದೆ, ಅಕ್ಷರಶಃ ಕೊಚ್ಕೊಂಡು ಹೋಗ್ತಾ ಇದೆ. ವಯನಾಡಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿರ್ತಕ್ಕಂಥ ಘಟನೆ. 100ಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಭೀಕರ ಭೂಕುಸಿತದಿಂದಾಗಿ. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ನೆಲ ಕಡಿಮೆ ಕಾಣ್ತಾ ಇದೆ, ನೀರು ಜಾಸ್ತಿ ಕಾಣ್ತಾ ಇದೆ. ಆ ಮಟ್ಟಿಗೆ ಅಲ್ಲಿ ಪ್ರವಾಹದೋಪಾದಿಯಲ್ಲಿ ಸಂಪೂರ್ಣ ಜಲಾವೃತ ಆಗಿದೆ ಆ ಗ್ರಾಮ, ಸುತ್ತಮುತ್ತಲ ಪ್ರದೇಶ. ಮನೆಗಳು ಯಾವ ರೀತಿ ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಪ್ರವಾಹ ಯಾವ ರೀತಿ ಸಂಪೂರ್ಣ ಆವರಿಸಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಮುದ್ರದ ಮಧ್ಯೆ ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ಗ್ರೀನ್ ಇದೆಯೇನೋ, ಹಸಿರು ಇದೆಯೇನೋ ಅನ್ನೋ ಅರ್ಥದಲ್ಲಿ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಪ್ರವಾಹದ ನೀರು, ಕೆಂಪು ನೀರು ತುಂಬು ಬಿಟ್ಟಿದೆ. ಅದ್ರ ಜೊತೆಗೆ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತದಿಂದಾಗಿ ಆಗಿರ್ತಕ್ಕಂತಹ ತೀವ್ರ ಸಾವು ನೋವು. ವಯನಾಡಿನ ಚೂರನ್ ಮಾಲಾ ಹತ್ರ ನಡೆದಿರ್ತಕ್ಕಂಥ ಘಟನೆ. ಮಳೆ ನೀರಿನಲ್ಲಿ ಮನೆ, ಮಳಿಗೆ ಎಲ್ಲ ಕೂಡ ಕೊಚ್ಕೊಂಡು ಹೋಗಿದೆ. 20 ಜನರ ಸಾವು ಅಂತ ಈಗ ಬರ್ತಾ ಇರೋ ಅಪ್ಡೇಟ್. ಇನ್ನೂ ಎಷ್ಟು ಜನ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ನೂರಾರು ಜನ ಗಾಯಾಳುಗಳಂತೂ ಇದ್ದಾರೆ. ಇನ್ನೂ ನೂರಾರು ಮಂದಿ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಅಲ್ಲಿ ಹೋಗೋದಕ್ಕೆ ದುರಂತ ಅಂತಂದ್ರೆ ಅಲ್ಲಿ ಹೋಗೋದಕ್ಕೆ ಸಂಪರ್ಕ ಸೇತುವೆ ಏನಿತ್ತು ಅದೇ ಕುಸಿದು ಬಿದ್ದಿದೆ. ಹಾಗಾಗಿ ಅಲ್ಲಿ ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಕೂಡ ಬಹಳ ಕಷ್ಟ. ಆಲ್ರೆಡಿ ಸ್ಟೇಟ್ SDRF NDRF ಎಲ್ಲ ಕೂಡ ಅಲ್ಲಿ ತಲುಪೋ ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ. ಆದರೆ ಅಷ್ಟು ಸುಲಭ ಇಲ್ಲ. ಪ್ರಕೃತಿ ಮುನಿದು ನಿಂತಾಗ ನಿಜಕ್ಕೂ ಮನುಷ್ಯ ಕಂಗಾಲಾಗ್ತಾನೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಅನಾಹುತವನ್ನ ಕೇರಳದಲ್ಲಿ, ವಯನಾಡಿನಲ್ಲಿ ಮಳೆ ಉಂಟು ಮಾಡಿದೆ.
ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ ನವೀನ್ ಅಂತ ವಯನಾಡು ನಿವಾಸಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನಮಸ್ಕಾರ. ನಮಸ್ಕಾರ ಅವಿನ್. ಓಕೆ, ಅವಿನ್ ಅವರೇ ನಮಸ್ತೆ. 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 ನಮಸ್ತೆ ಅವಿನ್ ಅವರೇ, ಹೇಗೆ ಸಂಭವಿಸ್ತು? ನೀವೇನಾದ್ರೂ ನೋಡಿದ್ರ ಇದನ್ನ? ಏನ್ ಪರಿಸ್ಥಿತಿ ಆಗಿದೆ ಅಲ್ಲಿ? ನಿನ್ನೆ ನೈಟು 1:30ಕ್ಕೆ ಆಗಿದೆ. ಓಕೆ, ಅದಕ್ಕೆ 1:30ಕ್ಕೆ ಫಸ್ಟ್ ಬ್ಲಾಸ್ಟ್ ಆಗಿದೆ. ಆಮೇಲೆ 2:30 3 o'clockಗೆ ಸೆಕೆಂಡ್ ಬ್ಲಾಸ್ಟ್ ಆಗಿದೆ. ಓಕೆ, ಅಲ್ಲಿ ಒಂದು ಪುತ್ತುಮಲ, ಮುಂಡಕ್ಕೆ ಈ ಎರಡು ಚಿಕ್ಕಿದು ಟೌನ್ಗಳು ಹಾ, ಪೂರ್ಣ ಆಗಿ ಮಡ್ ಒಳಗಡೆ ಆಗಿದೆ. ಓಕೆ, ಹಾ, ಅಲ್ಲಿ ಒಂದು ಹೀಗೆ 21 ಬಾಡಿ ಸಿಕ್ಕಿದೆ. ಹಾ, ಆ ಜಾಗದಲ್ಲಿ ಟೋಟಲ್ ಒಂದು 400 ಮನೆ ಇದೆ. ಓಕೆ, ಹೀಗೆ ನೋಡ್ಲಿಕ್ಕೆ ಒಂದು ಎರಡು ಮನೆ ನೋಡ್ತ ಬಾಕಿ ಸುಮಾರು ಮನೆ ಎಲ್ಲ ಮಡ್ ಒಳಗೆ ಆಗಿದೆ. ಓಕೆ, ಓಕೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಅಲ್ಲಿ ಏನು ಜನರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನಾದ್ರೂ ಸಾಧ್ಯ ಆಗ್ತಾ ಇದೆಯಾ? ರೋಡ್ ಇದೆಯಾ? ಬ್ಯಾಂಗ್ಳೂರ್ನಿಂದ NDRF 2 ಟೀಮ್ಸ್ ಇಲ್ಲಿ ಬಂದಿದೆ. ಆಮೇಲೆ ಕೇರಳದಿಂದ NDRF ಟೀಮ್ ಇದೆ, ಮಿಲಿಟರಿ ಇದೆ, ಪೊಲೀಸ್ ಇದೆ, ಫೈರ್ ಫೋರ್ಸ್ ಇದೆ. ಎಲ್ಲ CM, ಆಪೋಸಿಷನ್ ಲೀಡರ್ ಸೆಂಟ್ರಲ್, ಆಮೇಲೆ ಚೀಫ್ ಮಿನಿಸ್ಟರ್ಸ್ ಎಲ್ಲ ಅಟೆನ್ಷನ್ ಇದೆ. ಅಲ್ಲಿ ರೋಡ್ ಬ್ರಿಡ್ಜ್ ಎಲ್ಲ ಹೋಗಿದೆ. ಯಾಕೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅದೇ ಪ್ರಾಬ್ಲಮ್. ಅಲ್ಲಿ NDRF ಮಿಲಿಟರಿ ಇದೆಲ್ಲ, ಅವರು ಟೆಂಪರರಿ ಬ್ರಿಡ್ಜು, ಟೆಂಪರರಿ ರೋಪು ಹಾಕಿ ಹೀಗೆ 2 ಚೋಪರು, ಮಿಲಿಟರಿ ಚೋಪರು, ಆಮೇಲೆ ಒಂದು ಚಿಕ್ಕಿದು ಏರ್ ಕ್ರಾಫ್ಟ್ ಎಲ್ಲ ಹೀಗೆ ಇದೆ. ಏರ್ ಲಿಫ್ಟ್ ಮಾಡ್ಲಿಕ್ಕೆ ಈಗ ಒಂದು 10 ಗಂಟೆ ಮೇಲೆ ಅದು ಏರ್ ಲಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಓಕೆ, ಓಕೆ. ಸೊ ಏರ್ ಲಿಫ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗಿನ ಕಾರ್ಯಾಚರಣೆ 2018 ಅಲ್ಲಿ ಈ ಹಿಂದೆ ಕೂಡ ಇದೇ ತರ ಸಂಭವಿಸಿತ್ತಾ? ಆಗ್ಲೂ ಕೂಡ ನೀವು ಇದನ್ನ ನೋಡಿದ್ರ? ಹೇಗಿತ್ತು ಅವಾಗ? ಹೇಗಿತ್ತು? ಈಗ ಅದಕ್ಕಿಂತ ಜಾಸ್ತಿ ಆಗಿದೆಯಾ? ಹೇಗೆ? ಅದಕ್ಕಿಂತ ಒಂದು ಸುಮಾರು ಜಾಸ್ತಿ ಇದೆ ಹೀಗೆ. ಅದು ಆವಾಗ ಅದು ದೊಡ್ಡ ಬ್ಲಾಸ್ಟ್, ಇದು ಅಂದ ಮೇಲೆ ಇದು ದೊಡ್ಡ ಬ್ಲಾಸ್ಟ್, ಅದು ಚಿಕ್ಕದು. ಓಕೆ, ಎಷ್ಟು ಜನ ಸಿಕ್ಕಾಕೊಂಡಿರ್ಬೋದು? ಅದು ಈಗ ಫುಲ್ ಎಂಕ್ವೈರಿ ಮಾಡ್ಬೇಕು. ಎಷ್ಟು ಜನ ಒಳಗಡೆ ಇದೆ, ಎಷ್ಟು ಜನ ರಿವರ್ ಅಲ್ಲಿ ಹೋಗಿದೆ. ಇಲ್ಲಿ ದೊಡ್ಡ ದೊಡ್ಡ ಸ್ಟೋನ್ಗಳು, ದೊಡ್ಡ ದೊಡ್ಡ ವುಡನ್, ದೊಡ್ಡ ಅಲ್ಲಿ ಇದಿದೆ. ಫುಲ್ಲು ಜನ ಇದೆ, ಸ್ಕೂಲ್ ಇದೆ, ಅದು ಕೋವಿಲ್ ಇದೆ, ಎಲ್ಲ ಹೋಗಿದೆ. ಮಸ್ಜಿದ್ ಹೋಗಿದೆ, ಸ್ಕೂಲ್ ಹೋಗಿದೆ, ಟೆಂಪಲ್ ಹೋಗಿದೆ. ಈಗ ಅಲ್ಲಿ ಏನು ಇಲ್ಲ, ಅದೇ ಪ್ರಾಬ್ಲಮ್. ಸರ್, ನೀವು ಹ್ಯಾವ್ ಯು ಬೀನ್ ರೆಸ್ಕ್ಯೂಡ್ ಆರ್ ನಿಮ್ಮನ್ನ ಸುರಕ್ಷಿತ ಮಾಡಿದ್ರ ಹೇಗೆ? ಅಥವಾ ನೀವು ಎಲ್ಲಿದ್ದೀರಾ ಈಗ? ಅಲ್ಲಿ ಪರಿಸ್ಥಿತಿ ಹೇಗಿದೆ? ನಾನು ಇಲ್ಲಿ ಹೆಸರು ಅಮೀನು, ನಾನು ಬ್ಲಾಕ್ ಪಂಚಾಯತ್ ಮೆಂಬರು, ಮಾನಂದವಾಡಿ ಬ್ಲಾಕ್ ಪಂಚಾಯತ್ ಮೆಂಬರು. ಈಗ ಆಫೀಸಲ್ಲಿ ಇದೆ. ಇಲ್ಲಿ ಎಲ್ಲ ಟೀಮು ರೆಡಿ ಆಗಿದೆ. ಏನೇನು ಪ್ರಾಬ್ಲಮ್ ಇದೆ, ರೆಸ್ಕ್ಯೂ ಆತರ ಏನು ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ, ಇಲ್ಲಿ ಬೋಡಿಗಳೆಲ್ಲ ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಇದೆ. ಈಗ 20 ಬೋಡೀಸ್ ಇಲ್ಲಿದೆ. ಆಮೇಲೆ ಇಲ್ಲಿ ಏನೇನು ಮಾಡ್ಬೇಕು ಅದು ಮಾಡ್ತೀನಿ. ಹೇಗೆ? ಓಕೆ, ಓಕೆ. ಆಲ್ಟರ್ನೇಟಿವ್ ಅಲ್ಲಿಂದ ಸ್ಥಳಾಂತರ ಮಾಡಿರೋ ಜನಗಳಿಗೆ, ರೆಸ್ಕ್ಯೂ ಮಾಡಿರೋ ಜನಗಳಿಗೆ ಆಲ್ಟರ್ನೇಟಿವ್ ಏನು ಸೌಲಭ್ಯ, ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದ್ದಾರೆ ಸರ್? ಎಲ್ಲ ಗವರ್ಮೆಂಟು, ಆಮೇಲೆ ಸೆಂಟ್ರಲ್ ಗವರ್ಮೆಂಟು, ಕೇರಳ ಗವರ್ಮೆಂಟು, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಆಮೇಲೆ ಮಿನಿಸ್ಟರ್ಸ್ ಎಲ್ಲ ಇಲ್ಲಿ ಇದೆ. ಏನೇನು ಬೇಕಾ ಎಲ್ಲ ಇದೆ ಇಲ್ಲಿ. ಅದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗಿದೆ, ಅದೇ ಪ್ರಾಬ್ಲಮ್. ಓಕೆ, ಓಕೆ. ಥ್ಯಾಂಕ್ ಯು ಅವಿನ್ ಅವರೇ. ರೈಟ್, ಥ್ಯಾಂಕ್ ಯು ಅವಿನ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.